ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾನಿರ್ತಕ್ಕಂಥದ್ದು ಅಂಜನಾಪುರ 8th ಬ್ಲಾಕಲ್ಲಿ ಒಂದೊಳ್ಳೆ ಲಕ್ಸುರಿ ಆದಂಥ BDA ಮನೆನ ತೋರಿಸೋದಕ್ಕೆ ಬಂದಿದ್ದೀನಿ. ಅದುವೇ ಈಸ್ಟ್ ಸೈಟ್ ಆಗಿದ್ದು ಈಸ್ಟ್ ಮೇನ್ ಡೋರ್ ಕೊಟ್ಟು ಮಾಡಿರುವಂಥ ಒಂದು ಟ್ರಿಪ್ಲೆಕ್ಸ್ ಮನೆ ಆಗಿದ್ದು, ಇಲ್ಲಿ ಈ ಮನೆಯಲ್ಲಿ ಒಟ್ಟಾರೆಯಾಗಿ 3 ರೂಮ್ಗಳ ಜೊತೆ ಒಂದು ಮಲ್ಟಿಪರ್ಪಸ್ ರೂಮ್ನ ಹೊಂದಿರುತ್ತೆ. ಈ ಮನೆಯ ಫ್ರಂಟ್ ಎಲಿವೇಶನ್ ನೋಡೋದಾದರೆ ಬಾಟಮ್ ಟು ಟಾಪ್ ಈ ರೀತಿ ಇತ್ತು. ಫಸ್ಟ್ ಫ್ಲೋರಲ್ಲೂ ಕೂಡ ನಿಮಗೆ ಸ್ಪೇಸಿಯಸ್ ಆದಂಥ ಜಾಗ ಇರುತ್ತೆ. ಹಾಗೆ ಸೆಕೆಂಡ್ ಫ್ಲೋರ್ ಬಾಲ್ಕನಿ ಕೊಟ್ಟಿದ್ದಾರೆ. ಹಾಗೆ ಥರ್ಡ್ ಫ್ಲೋರು ನಿಮಗೆ ಕಂಪ್ಲೀಟಾಗಿ ಒಂದು ಸಿಟ್ಔಟ್ ಏರಿಯಾ ಮಾಡಿಕೊಟ್ಟಿದ್ದಾರೆ, ಅಥವಾ ಮಲ್ಟಿಪರ್ಪಸ್ ರೂಮ್ ಕೂಡ ಕನ್ವರ್ಟ್ ಮಾಡ್ಕೋಬೋದು, ಆ ರೀತಿ ಇದೆ. ಸೊ ಇದು ಫ್ರಂಟ್ ಎಲಿವೇಶನ್. ಆದರೆ ಮನೆಯ ಮುಂಭಾಗ 20 ಫೀಟು ವೈಡ್ ಆಗಿರುವಂಥ ಟಾರ್ ರಸ್ತೆ ಇದಾಗಿರುತ್ತೆ. ಭಾಳ ಚೆನ್ನಾಗಿದೆ. ಹಾಗೆ ಮತ್ತೊಮ್ಮೆ ತೋರಿಸ್ತೀನಿ ಮನೆಯ ಫ್ರಂಟ್ ಎಲಿವೇಶನ್ನು ನೋಡಿ. ನಿಮಗೆ ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿ ಏನು ಕಾಣಿಸ್ತಾ ಇದೆ ಅದು ನ್ಯಾಚುರಲ್ ಸ್ಟೋನ್ ಆಗಿದ್ದು, ವಾಲ್ ಕ್ಲಾಡಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಸ್ಪಾಟ್ಲೈಟ್ ಆಗಿರ್ಬೋದು, ಪೇಂಟ್ ಸ್ಟ್ರಕ್ಚರ್ ಆಗಿರ್ಬೋದು, ಹಾಗೆ ಇಲ್ಲಿ ಕೊಟ್ಟಿರುವಂಥದ್ದು MS ಇಂದ CNC ಕಟ್ಟಿಂಗ್ ಮಾಡಿ ಕೊಟ್ಟಿರುವ ಡಿಸೈನ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ. ಈ ಜಾಗದಲ್ಲಿ ನೀವು ನಿಮ್ಮ ಮನೆಯ ಹೆಸರನ್ನ ಅಳವಡಿಸ್ಕೋಬೋದು, ಆ ರೀತಿ ಜಾಗ ಮಾಡಿಕೊಟ್ಟಿದ್ದಾರೆ. ಹಾಗೆ ಸೇಫ್ಟಿ ವೈಸ್ ಅಂತ ಬಂದರೆ ನಿಮಗೆ ಭಾಳ ಸೇಫ್ಟಿ ವೈಸ್ ಇದೆ. MS ಇಂದ 4 ಡಬಲ್ ಗೇಟ್ ಕೊಟ್ಟಿದ್ದು, ಅಲ್ಲಿ ನಿಮಗೆ CCTVಗೆ ವೈರಿಂಗ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಮತ್ತು ಫಸ್ಟ್ ಫ್ಲೋರಲ್ಲೂ ಕೂಡ ವೈರಿಂಗ್ ಆಗಿದೆ. ಈ ಮನೆಗೆ ಕನೆಕ್ಟಿವಿಟಿ ಅಂತಂದರೆ ವಾಜರಳ್ಳಿ ಮೆಟ್ರೋ ಸ್ಟೇಷನು ಇಲ್ಲಿಂದ ಕೇವಲ 2.5 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ. ಫೋರಮ್ ಮಾಲು, ಕೊಣಗುಂಟೆ ಕ್ರಾಸ್ ಮೆಟ್ರೋ ಸ್ಟೇಷನ್ ಎಲ್ಲ ನಿಮಗೆ ಜಸ್ಟ್ 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದ್ದು. ಸೊ ಎಲ್ಲ ಲೊಕೇಶನ್ನು ಭಾಳ ಹತ್ರದಲ್ಲೇ ಇದೆ. ಹಾಗೆ ಸ್ಕೂಲು, RV ಕಾಲೇಜ್ ಆಗಿರ್ಬೋದು, NPS ಸ್ಕೂಲ್ ಆಗಿರ್ಬೋದು, ದಯಾನಂದ್ ಸಾಗರ್ ಸ್ಕೂಲ್ ಆಗಿರ್ಬೋದು, ಇದೆಲ್ಲ ನಿಮಗೆ ಭಾಳ ಹತ್ರದಲ್ಲೇ ಇದೆ ಅಂತಲೇ ಹೇಳ್ತೀನಿ. ಜೊತೆಗೆ ಇದು 80 ಫೀಟು ಏನು ರೋಡ್ ಇದೆ, ಅಂಜನಾಪುರ 80 ಫೀಟ್ ರೋಡು, ಅಲ್ಲಿಂದ ಜಸ್ಟು 500 ಮೀಟರ್ಸ್ ಒಳಗಡೆ ಇರುವಂಥ ಮನೆ ಇದಾಗಿದ್ದು. ಈಗ ಮನೆಯ ಒಳಗಡೆ ಹೋಗಿ ಯಾವ ರೀತಿ ಇದೆ ಅಂತ ನಾನು ಇನ್ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ, ನೋಡ್ತಾಯಿರಿ. ಸೊ ಗೇಟ್ ಓಪನ್ ಮಾಡಿ ಒಳಗಡೆ ಬರ್ತಿದ್ದಾಗೆ ಪಾರ್ಕಿಂಗ್ ಏರಿಯಾ ಈ ರೀತಿ ಕಾಣಿಸುತ್ತೆ. ಸೊ ಪಾರ್ಕಿಂಗ್ ಏರಿಯಾ ಮೀನ್ಸ್ ಡೋರ್ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಫಸ್ಟು ಸಿಗೋದು ಬೋರ್ವೆಲ್ಲು, ನಂತರ ಸಂಪ್ ಸಿಗುತ್ತೆ. ಸೊ ನಿಮಗೆ ವಾಲ್ ಕ್ಲಾಡಿಂಗನ್ನು ಬಂದು 2x4 ವೆಟ್ರಿಫೈಡ್ ಟೈಲ ಯೂಸ್ ಮಾಡಿ 4 ಅಡಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ಮೇಂಟೆನೆನ್ಸ್ ತುಂಬಾ ಈಸಿ. ಹಾಗೆ ಲೆಫ್ಟಲ್ಲಿ ನಿಮಗೆ ಸ್ಟೇರ್ ಕೇಸ್ ಕೆಳಗಡೆ ಕಾವೇರಿ ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ. ಮೀಟರ್ ಬೋರ್ಡು ಕೂಡ ಆಲ್ರೆಡಿ ಬಂದಿರುವಂಥದ್ದು ಫಿಕ್ಸ್ ಆಗಿದೆ. ಸೊ ಹಾಗೆ ನೀರು ಕೂಡ ಬರ್ತಿದೆ, ವಿತ್ ಸ್ಟೋರೇಜ್ ಮಾಡ್ಕೋಬೋದು. ಸೊ ಹಾಗೆ ಮುಂದೆ ಬರ್ತಿದ್ದಾಗೆ ಲೆಫ್ಟ್ ಸೈಡಲ್ಲಿ ನಿಮಗೆ ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡನ್ನ ಕೂಡ ಹಾಕಿದ್ದು, ಪರ್ಮನೆಂಟ್ ಮೀಟರ್ ಬೋರ್ಡ್ ಕೂಡ ಬಂದಿದೆ, ಅದನ್ನೇ ಫಿಕ್ಸ್ ಮಾಡಿರೋದು. ಇನ್ನು RR ನಂಬರ್ ಬರಬೇಕು. ಪಾರ್ಕಿಂಗ್ ಏರಿಯಾದಲ್ಲಿ ಅಲ್ಲಲ್ಲಿ ಎಲೆಕ್ಟ್ರಿಕಲ್ ಶಾಕೆಟ್ ಬಿಟ್ಟಿದ್ದು. ಸೊ ತಮ್ಮಲ್ಲಿ ಏನಾದರೂ EV ವೆಹಿಕಲ್ಸ್ ಇತ್ತು ಅಂತಂದರೆ ಈಸಿಲಿ ಚಾರ್ಜ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಹಾಗೆ ಆರಾಮಾಗಿ ದೊಡ್ಡದಾದಂಥ ಒಂದು ಕಾರ್ ನಿಲ್ಲಿಸ್ಕೊಂಡು ಅಕ್ಕಪಕ್ಕ ಸುಮಾರು 2 ವೀಲರ್ ನಿಲ್ಲಿಸ್ಕೊಳ್ಳುವಷ್ಟು ಜಾಗ ಇದೆ. ಇಲ್ಲ i20 ಪೋಲೋ ಈ ರೀತಿ ಕಾರ್ ಇದೆ ಅಂತಂದರೆ ಆರಾಮಾಗಿ 2 ಕಾರ್ನ ಪಾರ್ಕ್ ಮಾಡ್ಕೋಬೋದು, ಅಷ್ಟು ಜಾಗ ಇದೆ ಸ್ಪೇಸಿಯಸ್ ಆಗಿ. ಹಾಗೆ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಬಂದು ಶೂ ರ್ಯಾಕ್ ಆಗಿರುತ್ತೆ ಅಂತ ನೋಡಿ. ಮತ್ತು ಬ್ಯಾಕ್ ಸೈಡೆಲ್ಲ ನಿಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದು, ಆ ಸೆಟ್ ಬ್ಯಾಕಲ್ಲಿ ನಿಮಗೆ MS ಗ್ರಿಲ್ಲಿಂದ ಕವರ್ ಮಾಡಿ ಕೊಟ್ಟಿದ್ದಾರೆ ಸೇಫ್ಟಿ ವೈಸು, ಈ ರೀತಿ ಇದೆ. ಸೊ ಈ ಕಡೆಯಿಂದ ನಿಂತ್ಕೊಂಡು ನೋಡಿದ್ರೆ ನಿಮಗೆ ಪಾರ್ಕಿಂಗ್ ಏರಿಯಾ ಈ ರೀತಿ ಕಾಣಿಸುತ್ತೆ. ಹಾಗೂ ನಿಮಗೆ ಗ್ಯಾಸ್ ಕನೆಕ್ಟಿವಿಟಿ ಬಂದು ಇಲ್ಲಿ ಕಾವೇರಿ ಪ್ರೊವಿಷನ್ ಏನು ಕೊಟ್ಟಿದ್ದಾರೆ ಅದ್ರ ಪಕ್ಕದಲ್ಲೇ ನಿಮಗೆ ಗ್ಯಾಸ್ ಪ್ರೊವಿಷನ್ನು ಕೂಡ ಮಾಡಿಕೊಟ್ಟಿದ್ದಾರೆ, ವಿತ್ ಸೇಫ್ಟಿ ಇದೆ. ಸೊ ಇದಿಷ್ಟು ಪಾರ್ಕಿಂಗ್ ಏರಿಯಾದಲ್ಲಿದ್ದಂಥ ಮಾಹಿತಿ. ಆದರೆ ನಾವು ಪಾರ್ಕಿಂಗ್ ಏರಿಯಾ ಟು ಫಸ್ಟ್ ಫ್ಲೋರ್ಗೆ ಹೋಗಬೇಕಾದ್ರೆ ವೈಡ್ ಆಗಿರುವಂಥ ಸ್ಟೇರ್ ಕೇಸ್ ಜೊತೆಗೆ ಆ್ಯಂಟಿ ಸ್ಕಿಟ್ ಲಪೋತ್ರ ಗ್ರಾನೈಟ್ನ ಮಾಡಿಕೊಟ್ಟಿದ್ದಾರೆ. ಹಾಗೂ SS ಜಿಂದಾಲ್ ರೈಲಿಂಗ್ಸ್ನ ಮಾಡಿಕೊಟ್ಟಿದ್ದು ತುಂಬಾ ಸೇಫ್ಟಿ ಇದೆ. ಸೊ ನಿಮಗೆ ಇಲ್ಲೂ ಕೂಡ ವಾಲ್ ಕ್ಲಾಡಿಂಗ್ ಬಂದು 2x4 ವೆಟ್ರಿಫೈಡ್ ಟೈಲ್ನ ಯೂಸ್ ಮಾಡಿದ್ದಾರೆ ನೋಡಿ. ಹ್ಯಾಂಡ್ ಹೋಲ್ಡರ್ ಆಗಿ ನಿಮಗೆ SS ಜಿಂದಾಲ್ ರೈಲಿಂಗ್ ಮಾಡಿಕೊಟ್ಟಿದ್ದಾರೆ. ಎಂಟ್ರಿ ಆಗ್ತಿದ್ದಾಗೆ ಮೇನ್ ಡೋರ್ ಮುಂದೆಗಡೆ ಇಷ್ಟು ಸ್ಪೇಸಿಯಸ್ ಆಗಿರುವಂಥ ಜಾಗ ಈ ಥರ ಕಾಣಿಸುತ್ತೆ. ಸೊ ನಿಮ್ಗೆ ಇಷ್ಟವಾಗಿರುವಂಥ ಪಾಟ್ಗಳನ್ನ ಇಟ್ಕೊಂಡು ಪೂಜೆ ಮಾಡ್ಬೋದು, ಮೀನ್ಸ್ ತುಳಸಿ ಗಿಡ ಆ ಥರ.
ಸೊ ಹಾಗೆ ಆಪೋಸಿಟ್ ನಿಮಗೆ ಈ ರೀತಿ ಜಾಗನ ಬಿಟ್ಕೊಟ್ಟಿದ್ದು. ಈ ಜಾಗದಲ್ಲಿ ನಿಮ್ಮ ಇಷ್ಟ ದೇವರು ಗಣೇಶ, ಬುದ್ಧ, ಕೃಷ್ಣ ಅದನ್ನು ಪ್ರತಿಷ್ಠಾಪನೆ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ಕಡೆಯಿಂದ ನಿಂತ್ಕೊಂಡು ಆ ಕಡೆ ವ್ಯೂನ ತೋರಿಸಿದ್ರೆ ಈ ರೀತಿ ಬರುತ್ತೆ. ಮತ್ತು ಫಾಲ್ ಸೀಲಿಂಗ್ ಈ ರೀತಿ ಇದ್ದು, ಹಾಗೆ ಸೇಫ್ಟಿ ವೈಸು ಮೇನ್ ಡೋರ್ ಮುಂದೆಗಡೆ ಸೇಫ್ಟಿ ಅಂತ ಬಂದರೆ ನಿಮಗೆ SS ಅಟ್ಯಾಚ್ಮೆಂಟ್ ಆಗಿ ಟಫ್ಲನ್ನು ಮಾಡಿಕೊಟ್ಟಿರುವಂಥದ್ದು. ಅದು ಈ ರೀತಿ ಇದೆ. ಈಗ ಮನೆಯ ಮುಖ್ಯ ದ್ವಾರ, ಮೇನ್ ಎಂಟ್ರೆನ್ಸ್, ಮೇನ್ ಡೋರ್ ಆಗಿದ್ದು. ಈ ಡೋರು ನಿಮಗೆ ಈಸ್ಟ್ ಫೇಸಿಂಗಲ್ಲಿದ್ದು, ನಿಮಗೆ ಮೇನ್ ಡೋರು, ವಾಸ್ಕಾಲು, ವಿಂಡೋಗಳು ಮತ್ತು ದೇವ್ರ ಮನೆ ಹಾಗೂ ರೂಮ್ಗಳು ಅಲ್ಲಿ ಹಾಕಿರುವಂಥ ವಾಸ್ಕಲ್ ಪ್ರತಿಯೊಂದು ನಿಮಗೆ ಟೀಕುಡ್ದಾಗಿದ್ದು. ಡೋರ್ ಓಪನ್ ಮಾಡಿ ನಾವು ಒಳಗಡೆ ಬರ್ತಿದ್ದಾಗೆ ಆಪೋಸಿಟ್ಟು ಸ್ಟೇರ್ ಕೇಸ್ ಕಾಣಿಸುತ್ತೆ. ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಏನಿದೆ ಸ್ಟೋರೇಜ್ ಮಾಡಿಕೊಟ್ಟಿದ್ದು ಹಾಗೂ UPS ಪಾಯಿಂಟು ಕೂಡ ಬಿಟ್ಟಿದ್ದಾರೆ. ಹಾಗೂ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಬಂದು ಒಂದು ಹ್ಯಾಂಡ್ ವಾಶ್ ಕೊಡ್ತಾರೆ, ಸಿಂಕ್ ಬರುತ್ತೆ ಇಲ್ಲಿ. ಸೊ ಇಲ್ಲೆಲ್ಲ ನಿಮಗೆ ಪ್ಯಾನಲ್ ಬೋರ್ಡ್ನ ಹಾಕ್ಕೊಟ್ಟಿರ್ತಾರೆ. ಇದು ಮೇನ್ ಡೋರ್ ಎಂಟ್ರೆನ್ಸಲ್ಲಿರುವಂಥ ಫಾಲ್ ಸೀಲಿಂಗ್. ಆದರೆ ಪ್ರೊಫೈಲ್ ಲೈಟೆಲ್ಲ ಅಳವಡಿಸಿದ್ದಾರೆ. ಈಗ ಮೊದಲಿಗೆ ನಾವು ಲೆಫ್ಟ್ ಸೈಡ್ ಎಂಟ್ರಿ ಹಾಕ್ತಿದ್ದಾಗೆ ಪೂಜಾ ರೂಮ್ ಸಿಗುತ್ತೆ. ಪೂಜಾ ರೂಮು ಅಷ್ಟೇ ಕಂಪ್ಲೀಟಾಗಿ ಟೀಕುಡ್ಡಿಂದ ಮಾಡಿಕೊಟ್ಟಿರುವಂಥದ್ದು. ಡೋರ್ ಓಪನ್ ಮಾಡಿದ್ರೆ ಒಳಗಡೆ ಈ ರೀತಿ ಇದೆ. ತುಂಬಾ ಚೆನ್ನಾಗಿದೆ. ಹಾಗೆ ವಾಸ್ತು ಪ್ರಕಾರ ಅಂತ ಬಂದರೆ ಅಗ್ನಿ ಮೂಲೆಯಲ್ಲಿ ಕಿಚನ್ ಮಾಡಿಕೊಟ್ಟಿದ್ದಾರೆ, ಅಡಿಗೆ ಮನೆ. ನಿಮಗೆ ಮೇಲೆಲ್ಲ ನಿಮಗೆ ಓವರ್ ಹೆಡ್ ಕಬೋರ್ಡ್ ಮಾಡಿಕೊಟ್ಟಿದ್ದು ಹಾಗೂ ಕೆಳಗಡೆನೂ ಕೂಡ ನಿಮಗೆ ಕಬೋರ್ಡ್ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಿಮಗೆ ಅಕ್ರಾಲಿಕ್ ಶೀಟಿಂದ ಫಿನಿಶಿಂಗ್ ಕೊಟ್ಟಿದ್ದು. ತುಂಬಾ ಸಾಫ್ಟ್ ಕ್ಲೋಸಿಂಗ್ ರೀತಿ ಮಾಡಿಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಹಾಗೆ L ಶೇಪಲ್ಲಿ ನಿಮಗೆ ಕ್ವಾಡ್ಸ್ನ ಹಾಕಿಕೊಟ್ಟಿದ್ದು ವಿತ್ ಅದು ಬಂದು ನಿಮಗೆ ವಾಟರ್ ಪ್ರೂಫು ಹಾಗೂ ಫೈರ್ ಪ್ರೂಫ್ ಅಂದಾಗಿರುತ್ತೆ. ಸೊ ಇಲ್ಲೆಲ್ಲ ನೀವು ಏನು ನೋಡ್ತಾ ಇದ್ದೀರಾ, ಇದು ಸ್ಟೋರೇಜ್ನ ಇಟ್ಕೊಳ್ಳೋದಕ್ಕೆ. ಹಾಗೆ ನಿಮಗೊಂದು ಪ್ಯಾಂಟ್ರಿ ಮಾಡಿಕೊಟ್ಟಿದ್ದಾರೆ. ಇದು ಪ್ಯಾಂಟ್ರಿ ಸಿಸ್ಟಮ್ ಕೊಟ್ಟಿರುವಂಥದ್ದು. ಇದಿಷ್ಟು ಕಿಚನ್. ಆದರೆ ಕಿಚನ್ನಿಂದ ನಾವು ಮೇನ್ ಡೋರ್ ಕಡೆ ನೋಡೋದಾದರೆ ಈ ರೀತಿ ಇದೆ. ಕಿಚನ್ನಲ್ಲಿ POP ಫಾಲ್ ಸೀಲಿಂಗ್ ಬಂದು ವಿತ್ ಪ್ರೊಫೈಲ್ ಲೈಟ್ ಕೊಟ್ಟಿದ್ದಾರೆ. ಕಿಚನ್ ಬ್ಯಾಕ್ ಸೈಡು, ಅದಕ್ಕಿಂತ ಮುಂಚೆ ನೋಡಿ, ಕಿಚನ್ಗೆ ಎಂಟ್ರಿ ಆಗಬೇಕಾದ್ರೆ ಆರ್ಚ್ ಏನು ಮಾಡಿಕೊಟ್ಟಿದ್ದಾರೆ. ಈ ಆರ್ಚ್ಗೆ ಕಟ್ಟಿಂಗ್ CNC ಕಟ್ಟಿಂಗ್ ಆಗಿರುವಂಥ ಡಿಸೈನ್ ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಈಗ ನಾವು ಹಾಲ್ಗೆ ಎಂಟ್ರಿ ಆಗ್ತಿರೋದು. ಹಾಲ್ಗೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಬಿಗ್ಗದಾದಂಥ ವಿಂಡೋ ಜೊತೆಗೆ ಕರ್ಟನ್ಸ್ ರಾಡೆಲ್ಲ ಹಾಕಿದ್ದಾರೆ. ಈ ಕಡೆಯಿಂದ ನೋಡೋದಾದರೆ ನಿಮಗೆ ಆಪೋಸಿಟು TV ಯೂನಿಟ್ ಸಿಗುತ್ತೆ. ಇದು ಎಕ್ಸಾಕ್ಟಾಗಿ ಕಿಚನ್ ಬ್ಯಾಕ್ ಸೈಡ್ ಇರುವಂಥ TV ಯೂನಿಟ್ಟು. ಸೊ ಸಿಂಪಲ್ ಆಗಿದ್ರೂ ಭಾಳ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಮೇಲೆ ನಿಮಗೆ POP ಫಾಲ್ ಸೀಲಿಂಗು ವಿತ್ತು ಪ್ರೊಫೈಲ್ ಲೈಟ್ನೆಲ್ಲ ಫಿಕ್ಸಿಂಗ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಈ ಕಡೆ ನೋಡಿ, ಈ ರೀತಿ ಡಿಸೈನ್ ಮಾಡಿಕೊಟ್ಟಿತ್ತು. ತುಂಬ ಅಟ್ರಾಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಏನಾದರೂ ಡಿಸೈನ್ ಮಾಡ್ಕೋಬೋದು, ಚೆನ್ನಾಗಿದೆ. ಹಾಗೆ ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಕೊಟ್ಟಿದ್ದು. ಈ ರೀತಿ ಸ್ಪೇಸಿಯಸ್ ಆದಂಥ ಕಾಮನ್ ವಾಶ್ರೂಮ್ ವಿತ್ ಶವರ್ ಬರುತ್ತೆ. ಸೊ ಇದಿಷ್ಟು ಫಸ್ಟ್ ಫ್ಲೋರಲ್ಲಿ ಇದ್ದಂಥ ಡೀಟೇಲ್ಸ್. ಆದರೆ ನಾವಿವಾಗ ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ಗೆ ಹೋಗಬೇಕಾದ್ರೂ ಅಷ್ಟೇ ಸ್ಟೇರ್ ಕೇಸ್ ಸ್ಟಾರ್ಟ್ ಆಗುತ್ತೆ. ಹಾಗೆ SS ಜಿಂದಾಲ್ ವಿತ್ ಫಂಡರ್ಮ್ಯಾಕ್ಸ್ ಅಟ್ಯಾಚ್ ಆಗಿರುವಂಥ ಇದನ್ನು ನೋಡ್ಬೋದು ಈ ರೀತಿ. ಹಾಗೆ ಸ್ಟೇರ್ ಕೇಸಲ್ಲೂ ನಿಮಗೆ ಲೈಟ್ಗಳನ್ನ ಮಾಡಿಕೊಟ್ಟಿದ್ದು. ಸೊ ತುಂಬ ಸೇಫ್ಟಿ ಇದೆ. ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗ್ತಿದ್ದಂಗೆ ಸೆಕೆಂಡ್ ಫ್ಲೋರಲ್ಲಿ ನಿಮಗೆ 2 ಬೆಡ್ರೂಮ್ ಬರುತ್ತೆ. ಒಂದು ಚಿಲ್ಡ್ರನ್ಸ್ ಬೆಡ್ರೂಮು, ಮತ್ತೊಂದು ಮಾಸ್ಟರ್ ಬೆಡ್ರೂಮು. ಆಪೋಸಿಟ್ ಕಾಣಿಸ್ತಾ ಇರೋದು ನಿಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಎಂಟ್ರಿ ಆಗ್ತಿದ್ದಾಗೆ ಇದರಲ್ಲಿ ಈ ರೀತಿ ಕಬೋರ್ಡು, ವಾರ್ಡ್ರೋಬು, ಹಾಗೆ ವೆಂಟಿಲೇಷನ್ ಪರ್ಪಸ್ ವಿಂಡೋ ಮತ್ತು POP ಫಾಲ್ ಸೀಲಿಂಗು
ಈ ರೀತಿ ಇದೆ. ನಿಮಗೆ ಫ್ಲೋರಿಂಗ್ ಅಂತ ಬಂದರೆ ನಿಮಗೆ ಎಲ್ಲ ಗ್ರಾನೈಟ್ ವರ್ಕ್ ಆಗಿದೆ. ಇದು ಕೂಡ ಅಟ್ಯಾಚ್ಡ್ ವಾಶ್ರೂಮ್ ಆಗಿದ್ದು, ವಾಶ್ರೂಮ್ಗೆ ಹೋಗಬೇಕಾದ್ರೆ ನಿಮಗೆ ಫಸ್ಟು ಡ್ರೆಸ್ಸಿಂಗ್ ಟೇಬಲ್ ಸಿಗುತ್ತೆ. ಡ್ರೆಸ್ಸಿಂಗ್ ಮಿರರ್ ಪಕ್ಕದಲ್ಲಿ ಕಾಸ್ಮೆಟಿಕ್ ಥಿಂಗ್ಸ್ನ ಇಟ್ಕೊಳ್ಳೋದಕ್ಕೆ ಕಬೋರ್ಡ್ ಮಾಡಿಕೊಟ್ಟಿದ್ದಾರೆ. ಈವನ್ ಕೆಳಗಡೆನೂ ಕೂಡ ಕಬೋರ್ಡ್ ಇದೆ, ಹಾಗೆ ಮೇಲೇನೂ ಕೂಡ ಕಬೋರ್ಡ್ ಮಾಡಿಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲೇ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಇದ್ದು, ವಾಶ್ರೂಮು ಈ ರೀತಿ ಸ್ಪೇಸಿಯಸ್ ಆಗಿದೆ. ನಿಮಗೆ ಎಕ್ಸಾಸ್ಟ್ ಫ್ಯಾನ್ ಕೂಡ ಹಾಕೊಳ್ಳೋದಕ್ಕೆ ಕಟ್ಟಿಂಗ್ ಮಾಡಿಕೊಟ್ಟಿದ್ದಾರೆ. ಈ ಕಡೆಯಿಂದ ವ್ಯೂ ನೋಡೋದಾದರೆ ಈ ರೀತಿ ಇದೆ. ಈ ಚಿಲ್ಡ್ರನ್ಸ್ ಬೆಡ್ರೂಮಲ್ಲಿ ಮತ್ತೊಂದು ಅಡ್ವಾಂಟೇಜ್ ಅಂದರೆ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ. ಈ ಬಾಲ್ಕನಿ ಬಂದು ರೋಡ್ ಫೇಸಿಂಗ್ ಆಗಿರುತ್ತೆ. ಇದು ಬಾಲ್ಕನಿ. ಇದಿಷ್ಟು ಚಿಲ್ಡ್ರನ್ಸ್ ಬೆಡ್ರೂಮ್ ಆದರೆ ನಾವು ಮಾಸ್ಟರ್ ಬೆಡ್ರೂಮ್ಗೆ ಎಂಟ್ರಿ ಆಗೋಣ. ಮಾಸ್ಟರ್ ಬೆಡ್ರೂಮ್ ಎಂಟ್ರಿ ಆಗೋಕ್ಕಿಂತ ಆಗಬೇಕಾದ್ರೆ ಈ ರೀತಿ ಲುಕ್ ಬರುತ್ತೆ. ಎದುರುಗಡೆ ನಿಮಗೆ ಒಂದು ಕಾಟ್ ಕೊಟ್ಟಿದ್ದು, ಕಾಟ್ ಬಂದು ನಿಮಗೆ ಕಿಂಗ್ ಸೈಜ್ದಾಗಿರುತ್ತೆ. ಕಾಟ್ ಅಕ್ಕಪಕ್ಕ ನಿಮಗೆ ವಾರ್ಡ್ರೂಮ್ನೆಲ್ಲ ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ. ಕಾಟ್ ಬೆಡ್ ಬ್ಯಾಕ್ ಸೈಡು ಈ ರೀತಿ ಡಿಸೈನ್ ಇದ್ದು, ಸೊ POP ಫಾಲ್ಸಲ್ಲಿ ಪ್ರೊಫೈಲ್ಸ್ ಲೈಟ್ನ ಹೊಂದಿದ್ದು ಈ ರೀತಿ ಡಿಸೈನಲ್ಲಿದೆ. ಹಾಗೆ ವೆಂಟಿಲೇಷನ್ ನೋಡೋದಾದರೆ ವಿಂಡೋ ಕೊಟ್ಟಿದ್ದಾರೆ. ಹಾಗೆ ಬೆಡ್ ಆಪೋಸಿಟು TV ಯೂನಿಟ್ನ ಈ ರೀತಿ ಮಾಡಿಕೊಟ್ಟಿರುವಂಥದ್ದು. ಸೊ ಒಂದು ಮಾಡ್ರನ್ ಲುಕ್ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಇದು ಕೂಡ ಅಟ್ಯಾಚ್ ವಾಶ್ರೂಮ್ ಆಗಿದ್ದು ತುಂಬ ಸ್ಪೇಸಿಯಸ್ ಆಗಿದೆ. ಇದು ಅಟ್ಯಾಚ್ ವಾಶ್ರೂಮ್ ಆಗಿರುತ್ತೆ. ಸೊ ಮಾಸ್ಟರ್ ಬೆಡ್ರೂಮ್ ಈ ಕಡೆಯಿಂದ ನೋಡೋದಾದರೆ ವ್ಯೂ ಈ ರೀತಿ ಕಾಣಿಸುತ್ತೆ ಸ್ನೇಹಿತರೆ. ವಾರ್ಡ್ರೋಬ್ ಎಲ್ಲ ತುಂಬಾ ಸ್ಟೋರೇಜ್ ಜಾಸ್ತಿನೇ ಇದೆ. ಎರಡು ಕಡೆ ಕೊಟ್ಟಿರೋದ್ರಿಂದ ಸ್ಟೋರೇಜ್ ಜಾಸ್ತಿ ಇದೆ ಅಂತಲೇ ಹೇಳ್ತೀನಿ. ಆಮೇಲೆ ನಿಮಗೆ ಬೆಡ್ಡು ಸುತ್ತಮುತ್ತನೂ ಅಷ್ಟೇ ನಿಮಗೆ ಸ್ಪೇಸಿಯಸ್ ಆಗಿದೆ. ಇದು ಮಾಸ್ಟರ್ ಬೆಡ್ರೂಮ್ನ ಮಾಹಿತಿ. ಆದರೆ ನೋಡಿ ಎಲ್ಲೆಲ್ಲಿ ಕಾಟ್ ಕೊಟ್ಟಿದ್ದಾರೆ ಆ ಕಾಟಲ್ಲೆಲ್ಲ ನಿಮಗೆ ಸ್ಟೋರೇಜ್ನ ಮಾಡಿಕೊಟ್ಟಿರುವಂಥದ್ದು. ಈಸಿಲಿ ಸ್ಟೋರ್ ಮಾಡ್ಕೋಬೋದು. ಬಿಕಾಸ್ ವೆಕೇಷನ್ ಥಿಂಗ್ಸ್ ಆಗಿರ್ಬೋದು ಅಥವಾ ಬೆಡ್ಡಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನ ನೀವು ಈಸಿಲಿ ಸ್ಟೋರ್ ಮಾಡ್ಕೋಬೋದು. ಮಾಸ್ಟರ್ ಬೆಡ್ರೂಮ್ ಇದು ಸೆಕೆಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್. ಆದರೆ ನಾವು ಸೆಕೆಂಡ್ ಫ್ಲೋರ್ ಟು ಥರ್ಡ್ ಫ್ಲೋರ್ಗೆ ಹೋಗೋಣ. ಥರ್ಡ್ ಫ್ಲೋರ್ಗೆ ಹೋಗಬೇಕಾದ್ರೂ ಅಷ್ಟೇ ಸೇಮ್ ರೈಲಿಂಗ್ಸ್ ವಿತ್ ಸ್ಟೇರ್ ಕೇಸ್ ಕಂಟಿನ್ಯೂ ಆಗುತ್ತೆ. ಥರ್ಡ್ ಫ್ಲೋರಲ್ಲಿ ನಿಮಗೆ ಮತ್ತೊಂದು ಗೆಸ್ಟ್ ಬೆಡ್ರೂಮ್ ಜೊತೆಗೆ ಒಂದು ಸಿಟ್ಔಟ್ ಏರಿಯಾ ಮಾಡಿಕೊಟ್ಟಿದ್ದಾರೆ. ಮೊದಲಿಗೆ ನಾವು ಗೆಸ್ಟ್ ಬೆಡ್ರೂಮ್ ನೋಡೋಣ. ಇದು ಆ್ಯಸ್ ಇಟ್ ಈಸ್ ಮಾಸ್ಟರ್ ಬೆಡ್ರೂಮ್ ಏನಿದೆಯೋ ಅದೇ ರೀತಿ ಬರುತ್ತೆ, ಏನೂ ಚೇಂಜಸ್ ಇಲ್ಲ. ವಿತ್ ಇದರಲ್ಲೂ ಅಷ್ಟೇ ಕಾಟ್ ಹಾಕ್ಕೊಟ್ಟಿದ್ದಾರೆ ನೋಡಿ. ಕಿಂಗ್ ಸೈಜ್ ಕಾಟ್ ಅಕ್ಕಪಕ್ಕ ನಿಮಗೆ ವಾರ್ಡ್ರೋಬು, ಕಬೋರ್ಡು ಮತ್ತು ಡಿಸೈನ್ ಮಾತ್ರ ಚೇಂಜ್ ಆಗುತ್ತೆ. ಈ ಕಡೆಯಿಂದ ನೋಡೋದಾದರೆ ವೆಂಟಿಲೇಷನ್ನು, ಹಾಗೆ ಬೆಡ್ ಆಪೋಸಿಟು TV ಯೂನಿಟು ಹಾಗೂ POP ಫಾಲ್ ಸೀಲಿಂಗು ವಿತ್ ಪ್ರೊಫೈಲ್ ಲೈಟು. ಇದು ಕೂಡ ಅಟ್ಯಾಚ್ಡ್ ವಾಶ್ರೂಮ್ ಆಗಿರುತ್ತೆ. ಆಮೇಲೆ ಸ್ನೇಹಿತರೆ ಇದು ಪಕ್ಕಾ ವಾಸ್ತು ಇರುವಂಥ ಮನೆ. ಯಾಕಂದರೆ ಈಸ್ಟ್ ಫೇಸಿಂಗ್ ಮೇನ್ ಗೇಟು, ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಕೊಟ್ಟು ವಾಯುವ್ಯ ಮೂಲೆಯಲ್ಲೇ ನಿಮಗೆ ವಾಶ್ರೂಮ್ ಬಂದಿರುವಂಥದ್ದು. ಅಷ್ಟು ನೀಟಾಗಿ ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ ಮನೇನ. ಮಾತ್ರ ತುಂಬಾ ಚೆನ್ನಾಗಿದೆ. ಈಗ ನಾವು ಸಿಟ್ಔಟ್ ಏರಿಯಾ ಮೀನ್ಸ್ ಮಲ್ಟಿಪರ್ಪಸ್ ಏರಿಯಾಗೆ ಬಂದರೆ ಎಂಟ್ರಿ ಆಗ್ತಿದ್ದಾಗೆ ಈ ರೀತಿ ಕಾಣಿಸುತ್ತೆ ನೋಡಿ. ಇದು POP ಇಂದ ಮಾಡಿರುವಂಥ ಫಾಲ್ ಸೀಲಿಂಗು. ಇಲ್ಲಿ ನೀವೇನು ನೋಡ್ತಾಯಿದ್ದೀರಾ, ಇಲ್ಲಿ ಬೇಕಂದರೆ ಒಂದು ಹ್ಯಾಂಡ್ ವಾಷಿಂಗನ್ನ ಹಾಕ್ಕೋಬೋದು, ಇಲ್ಲ ಅಂತಂದರೆ ವಾಷಿಂಗ್ ಮಿಷಿನ್ನು ಕೂಡ ಇಟ್ಕೋಬೋದು. ಇಲ್ಲಿರುವಂಥ ಡಿಸೈನ್ ಈ ರೀತಿ ಕಾಣಿಸ್ತಾ ಇದೆ. ನೀವು ಇಲ್ಲೆಲ್ಲ ಓಪನ್ ಇರೋದ್ರಿಂದ ಫ್ಯೂಚರಲ್ಲಿ ಬೇಕಂದರೆ ಸೇಫ್ಟಿಗೆ UPVC ವಿಂಡೋನ ಬೇಕಾದರೆ ಹಾಕ್ಸ್ಕೋಬೋದು, ಇಲ್ಲ ಅಂದರೆ MS ಇಂದ ಗ್ರಿಲ್ಲಿಂದ ಕವರ್ ಮಾಡಿಸ್ಕೋಬೋದು. ಎರಡೂ ಆಪ್ಷನ್ ಇದೆ. ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ನೀವು ಮಾಡಿಸ್ಕೋಬೋದು. ಈ ಏರಿಯಾದಲ್ಲಿ ನೀವು ಏನು ಬೇಕಾದರೂ ಹೇಗೆ ಬೇಕಾದರೂ ಯುಟಿಲೈಸ್ ಮಾಡ್ಕೋಬೋದು. ಸೊ ಇದು ಥರ್ಡ್ ಫ್ಲೋರಲ್ಲಿ ಇದ್ದಂಥ ಡೀಟೇಲ್ಸು. ಈಗ ನಾವು ಟೆರೆಸ್ಗೆ ಹೋಗೋಣ. ಟೆರೆಸ್ಗೆ ಹೋಗ್ಬೇಕಾದ್ರೆ ನೋಡಿ ಈ ಡಿಸೈನ್ ಮಾಡಿಕೊಟ್ಟಿದ್ದು ವಿತ್ತು
ವೆಂಟಿಲೇಷನ್ಗೆ ನಿಮಗೆ ಸ್ಕೈಲೈಟ್ ಬಿಟ್ಟಿದ್ದಾರೆ ಮೇಲುಗಡೆ, ಈ ರೀತಿ ಇದೆ. ಹಾಗೆ ಸೇಫ್ಟಿಗೆ ಅಂತ ಬಂದರೆ ಎಲ್ಲ ಕಡೆ MS ಡೋರ್ ಕೊಟ್ಟರೆ, ಇವರು ವುಡನ್ ಡೋರ್ ಕೊಟ್ಟಿದ್ದಾರೆ. ವುಡನ್ ಡೋರ್ ಕೊಟ್ಟೂ ಕೂಡ MS ಡೋರ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಗ್ರೇಟ್ಫುಲ್, ವೆರಿ ನೈಸ್. ವುಡನ್ ಡೋರ್ ಜೊತೆಗೂ ಕೂಡ MS ಡೋರ್ ಕೊಟ್ಟಿದ್ದಾರೆ. ಡೋರ್ ಓಪನ್ ಮಾಡಿದ ತಕ್ಷಣ ವಿಶಾಲವಾಗಿರುವಂಥ ಟೆರೆಸ್ನ ನೋಡ್ಬೋದು ನೀವು. ನೋಡಿ, ಅಲ್ಲಿ ಬಂದು ನಿಮಗೆ 1000 ಲೀಟರ್ ಕೆಪಾಸಿಟಿ ಇರುವಂಥ ಒಂದು ಸಿಂಥೆಟಿಕ್ ಟ್ಯಾಂಕ್ ಇದೆ. ಹಾಗೆ ಮುಂದೆ ಬಂದರೆ ಇದು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಜಾಗ ಮಾಡಿಕೊಟ್ಟಿರುವಂಥದ್ದು. ಇನ್ಲೆಟ್ಟು, ಔಟ್ಲೆಟ್ಟು, ಹಾಗೆ ಎಲೆಕ್ಟ್ರಿಕಲ್ ಪಾಯಿಂಟು. ಫರ್ದರ್ ಫ್ಯೂಚರಲ್ಲಿ ಇದಕ್ಕೂ ಕೂಡ MS ಇಂದ ಒಂದು ಡೋರ್ನ ಹಾಕ್ಸ್ಕೋಬೋದು. ಹಾಗೆ ವಾಷಿಂಗ್ ಮಿಷಿನಿಂದ ಒಗೆದಂಥ ಬಟ್ಟೆಗಳನ್ನ ಹಾರಾಕೊಳ್ಳೋದಕ್ಕೆ ಈ ರೀತಿ ಎರಡು ಕಡೆಯೂ ಕೂಡ ಕಂಬಿ ಮಾಡಿಕೊಟ್ಟಿದ್ದಾರೆ. ಸೊ ಇದಿಷ್ಟು ಈ ಮನೆಯ ಕಂಪ್ಲೀಟ್ ಡೀಟೇಲ್ಸ್ ಆಗಿತ್ತು ಸ್ನೇಹಿತರೆ. ಸೊ ಈ ಮನೆ ಲೊಕೇಟ್ ಆಗಿರುವಂಥದ್ದು ಅಂಜನಾಪುರ 8th ಬ್ಲಾಕು. ಮತ್ತೊಂದು ಸಾರಿ ಈ ಮನೆಯ ವಿಳಾಸ ಹಾಗೆ ಡೈಮೆನ್ಷನ್ ಎಲ್ಲ ಹೇಳ್ತೀನಿ. ಸೊ ಈ ಮನೆ 2030 ಆಗಿದ್ದು ಈಸ್ಟ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಮೇನ್ ಗೇಟ್ ಕೊಟ್ಟು ಈಸ್ಟು ಡೋರೇ ಕೊಟ್ಟು ವಾಸ್ತುಬದ್ಧವಾಗಿ ಮಾಡಿರುವಂಥ ಮನೆ ಇದಾಗಿರುತ್ತೆ. ಸೊ ಯಾರೆಲ್ಲ ಕಂಪ್ಲೀಟ್ ವಾಸ್ತು ನೋಡ್ತಾ ಇದ್ದೀರಾ ಅವರು ಡೌಟ್ ಪಡೋ ಅವಶ್ಯಕತೆ ಏನಿಲ್ಲ. ವಾಸ್ತು ತಜ್ಞರನ್ನ ಕರ್ಕೊಬಂದು ಮನೆ ನೋಡಿ ಇಮ್ಮಿಡಿಯೇಟಾಗಿ ಟೋಕನ್ ಅಡ್ವಾನ್ಸ್ ಮಾಡಿ ರಿಜಿಸ್ಟ್ರ್ ಮಾಡಿಸ್ಕೋಬೋದು. ಇದು ರೆಡಿ ಟು ರಿಜಿಸ್ಟರ್ ಆಗಿರುತ್ತೆ. ಮತ್ತು ಈ ಮನೆಯಲ್ಲಿ ಸಣ್ಣ ಪುಟ್ಟ ವರ್ಕ್ ಪೆಂಡಿಂಗ್ ಇದ್ದು 1 ಕೋಟ್ ಪೇಂಟ್ ಪೆಂಡಿಂಗ್ ಇದೆ. ಹಾಗೆ ಪಾಲಿಶು ಟಚಪ್ ಪೆಂಡಿಂಗ್ ಇದೆ. ಜೊತೆಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಪೆಂಡಿಂಗ್ ಇದೆ. ಅದೆಲ್ಲ ಫೈನಲಲ್ಲಿ ಮಾಡಿಕೊಡ್ತಾರೆ. ಹಾಗಾದರೆ ಈ ಮನೆಗೆ ಕೋಟ್ ಮಾಡ್ತಾ ಇರ್ತಕ್ಕಂಥ ಪ್ರೈಸ್ ಬಂದು 1,75,00,000 ಆಗಿರುತ್ತೆ. ಸ್ಲೈಟ್ಲಿ ನೆಗೋಷಿಯಬಲು. ಯಾರೆಲ್ಲ ಈ ಒಂದು ಪ್ರೈಮ್ ಲೊಕೇಶನಲ್ಲಿ ಈ ಒಂದು ಫ್ರೆಂಡ್ಲಿ ಬಜೆಟಲ್ಲಿ ಮನೇನ ನೋಡ್ತಾ ಇದ್ದೀರಾ, ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಆರ್ ವಾಟ್ಸಪ್ ಮಾಡಿದ್ರೆ ನಾನು ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ ಈ ಮನೆ ಬಗ್ಗೆ. ಹಾಗೂ ಮನೇನ ಕರ್ಕೊಬಂದು ಕೂಡ ತೋರಿಸ್ತೀನಿ. ನಿಮ್ಮನ್ನು ಕರ್ಕೊಬಂದು ಮನೇನ ತೋರಿಸ್ತೀನಿ ಅಂತ ಹೇಳ್ತಾ, ಯಾರು ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕು ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ, ನಿಮಗೆ ಕನೆಕ್ಟಿವಿಟಿ ಅಂತ ಬಂದರೆ ಇದು ಬಂದು ನಿಮಗೆ 80 ಫೀಟ್ ರೋಡ್ ಆಗಿರುತ್ತೆ. ಹೀಗೆ ಮುಂದೆ ಹೋದರೆ ನಿಮಗೆ ವಜ್ರಮುನಿ ಎಸ್ಟೇಟ್ ಸಿಗುತ್ತೆ. ಹಾಗೂ ನಿಮಗೆ ಡಿ ಮಾರ್ಟು, ವಾಜರಳ್ಳಿ ಮೆಟ್ರೋ ಸ್ಟೇಷನು, ಕನಕಪುರ ಮೆಟ್ರೋ ಸ್ಟೇಷನು ಇವೆಲ್ಲ ಭಾಳ ಹತ್ರದಲ್ಲೇ ಇದ್ದಾವೆ ಅಂತಲೇ ಹೇಳ್ತೀನಿ. ಸೊ ಇದಿಷ್ಟು ಈ ಮನೆಯ ಕಂಪ್ಲೀಟ್ ಡೀಟೇಲ್ಸ್ ಆಗಿತ್ತು ಸ್ನೇಹಿತರೆ. ಹಾಗಾದರೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಮತ್ತೊಮ್ಮೆ. ಧನ್ಯವಾದಗಳು.